Hello everyone, welcome to Creative IAS Academy. This is Lohit Kumar R here. ಈ ಕ್ಲಾಸಲ್ಲಿ ನದಿಗಳ ಕುರಿತಾಗಿ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಯಾವುದೇ ಒಂದು ಎಕ್ಸಾಮ್ನ ತೆಗೆದು ನೋಡಿ, ನೀವು ಪ್ರತಿ ಎಕ್ಸಾಮಲ್ಲೂ ಕೂಡ ನದಿಗಳ ಕುರಿತಾಗಿರ್ತಕ್ಕಂಥ ಒಂದು ಪ್ರಶ್ನೆ ನಿಮಗೆ ಇದ್ದೇ ಇರುತ್ತೆ. ಈ ಕ್ಲಾಸಲ್ಲಿ ನಾವು ಯಾವ ನದಿ ಬಗ್ಗೆ ನೋಡ್ಕೊಳ್ತಾ ಹೋಗೋಣ ಅಂದರೆ ಗೋದಾವರಿ ರಿವರ್ ಅಂತೇಳಿ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಗೋದಾವರಿ ರಿವರ್ ಅಂತೇಳಿ ಕರಿತೇವೆ. ಸೊ ನಮ್ಮ ಕರ್ನಾಟಕ ಮತ್ತು ಇತರೆ ರಾಜ್ಯಗಳು ಅಂದರೆ ನಾವು ಟೋಟಲ್ ಪರ್ಯಾಯ ಪ್ರಸ್ಥಭೂಮಿ ಅಂತ ಕನ್ಸಿಡರ್ ಮಾಡಿದಾಗ ಅಥವಾ ದಕ್ಷಿಣ ಭಾರತ ಅಂತ ನಾವು ಕನ್ಸಿಡರ್ ಮಾಡಿದಂತಹ ಸಂದರ್ಭದಲ್ಲಿ ಗೋದಾವರಿ ನದಿ ಅಂತಕ್ಕಂಥದ್ದು ತುಂಬ ಪ್ರಮುಖವಾದ ಸ್ಥಾನಮಾನ ಪಡೆದುಕೊಳ್ಳುತ್ತೆ. ಅದಕ್ಕೋಸ್ಕರನೇ ಇದಕ್ಕೆ ದಕ್ಷಿಣ ಗಂಗೆ ಅಂತಕ್ಕಂಥ ಹೆಸರನ್ನು ಕೂಡ ನೀಡಲಾಗಿದೆ. ಆರಂಭಿಕ ಹಂತದಲ್ಲಿ ಗೋದಾವರಿ ನದಿಯ ಬಗ್ಗೆ ಇಂಟ್ರೊಡಕ್ಷನ್ ಪೇಸಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಗೋದಾವರಿಯು ಪರ್ಯಾಯ ಪ್ರಸ್ಥಭೂಮಿಯ ಅತಿ ದೊಡ್ಡ ನದಿ. ಓಕೆ, ಇದು ಮೊದಲನೇ ಪಾಯಿಂಟ್ ನೀವು ಕನ್ಸಿಡರ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಪರ್ಯಾಯ ಪ್ರಸ್ಥಭೂಮಿ, ಅದನ್ನು ನಾವು ಇಂಗ್ಲೀಷಲ್ಲಿ ಪೆನಿನ್ಸುಲಾರ್ ಪ್ಲೇಟು ಅಂತೇಳಿ ಕರಿತೇವೆ. ಸೊ ಇದು ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ದೊಡ್ಡ ನದಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಮೊದಲನೇ ಪಾಯಿಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಭಾರತದ ಎರಡನೇ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದಾಗ ನೀವು ಗೋದಾವರಿ ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ಜೊತೆಗೆ ಇದನ್ನು ದಕ್ಷಿಣ ಗಂಗಾ ಅಂತೇಳಿ ಕರಿತೀವಿ ಅಂತ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಗ್ತಿದೆಯಾ ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಇದೇ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಈ ಕೆಳಕಂಡ ಯಾವ ನದಿಯನ್ನು ನಾವು ದಕ್ಷಿಣ ಗಂಗಾ ಅಂತೇಳಿ ಕರಿತೀವಿ ಅಂತ ಐಡೆಂಟಿಫೈ ಮಾಡಿ. ಗೋದಾವರಿ ನದಿ ಇಸ್ ದ ರೈಟ್ ಆನ್ಸರ್. ಉಗಮ ಯಾವ ಪ್ರದೇಶದಲ್ಲಿರುತ್ತೆ? ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ್ ಅಂತಕ್ಕಂಥ ಪ್ಲೇಸ್ ಇದೆಯಲ್ಲ, ಆ ಪ್ಲೇಸಲ್ಲಿ ಉಗಮವಾಗುತ್ತೆ. ಇದರ ಒಂದು ಸರಿಸುಮಾರು ಹರಿಯುವಂತಹ ಉದ್ದ ಎಷ್ಟು ನೋಡ್ಕೊಂಡಾಗ 1465 ಕಿಲೋಮೀಟರ್. ನೆನ್ಪಿಟ್ಕೊಳ್ಬೇಕು. ಇವುಗಳನ್ನು ನಾವು ಮೈಲುಗಳಲ್ಲಿ ಕನ್ವರ್ಟ್ ಮಾಡಿದಾಗ 910 ಮೈಲುಗಳು ಅಂತ ತಾವು ಐಡೆಂಟಿಫೈ ಮಾಡಬೇಕು. ಇದು ರಿವರ್ ಮೌತ್ ಅಂತೇಳಿ ಕರಿತೇವೆ. ಅಂದರೆ ರಿವರ್ ಮೌತ್ ಅಂದರೆ ಏನು ಮೊದಲು ತಿಳ್ಕೊಳ್ಬೇಕು. ಯಾವುದೇ ಒಂದು ನದಿ ತನ್ನ ಹರಿವನ್ನು ಮುಗಿಸಿ ಸೇರ್ತಕ್ಕಂತಹ ಒಂದು ಪ್ಲೇಸ್ ಇದೆಯಲ್ಲ, ಅದನ್ನು ನಾವು ರಿವರ್ ಮೌತ್ ಅಂತ ಕರಿತೀವಿ. ಇಲ್ಲಿ ನಾವು ಸಮುದ್ರ ಸೇರುವಂತಹ ಸ್ಥಳ ಅಂತ ಅದಕ್ಕೆ ಐಡೆಂಟಿಫೈ ಮಾಡ್ಬೋದು. ಆಂಧ್ರ ಪ್ರದೇಶದ ಕಾಕಿನಾಡ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರಿಸ್ತದೆ. ರೈಟ್, ಬಂಗಾಳ ಕೊಲ್ಲಿಗೆ ನಾವು ಏನಂತ ಕರಿತೀವಿ? ಬೇ ಆಫ್ ಬೆಂಗಾಲ್ ಅಂತಲೂ ಕೂಡ ಕರಿತೇವೆ. ಅರ್ಥ ಆಗ್ತಿದೆ ನಿಮಗೆ? ಈ ನದಿ ಯಾವ ಪ್ರದೇಶಕ್ಕೆ ಅಥವಾ ಯಾವ ಸಾಗರ ಸಮುದ್ರ ಭಾಗಕ್ಕೆ ಸೇರುತ್ತೆ ಅಂತ ಪ್ರಶ್ನೆ ಕೇಳಿದಾಗ ಬೆಂಗಾಳ ಕೊಲ್ಲಿಗೆ ಹೋಗಿ ಸೇರುತ್ತೆ. ಹಾಗಾದರೆ ಗೋದಾವರಿ ನದಿ ಅಂತಕ್ಕಂಥದ್ದು ಟೋಟಲ್ ಭಾರತದ ಒಂದು ಮ್ಯಾಪನ್ನು ನೋಡಿದಂತಹ ಸಂದರ್ಭದಲ್ಲಿ ಇದನ್ನು ನಾವು ಅರೇಬಿಯನ್ ಸಿ ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ ಅರೇಬಿಯನ್ ಸಮುದ್ರ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ನಾವು ಬೇ ಆಫ್ ಬೆಂಗಾಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಗೋದಾವರಿ ನದಿ ಹರಿದು ಬಿಟ್ಟು ಯಾವ ಪ್ರದೇಶಕ್ಕೆ ಸೇರುತ್ತೆ ಅಂತ ಐಡೆಂಟಿಫೈ ಮಾಡಬೇಕು ತಾವು. ಸೊ ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿ ಪ್ರದೇಶಕ್ಕೆ ಸೇರುತ್ತದೆ. ಮುಂದಿನ ಹಂತದಲ್ಲಿ ಗೋದಾವರಿ ನದಿ ಇದೆಯಲ್ಲ, ಅವುಗಳ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಉಪನದಿಗಳನ್ನು ಈ ಒಂದು ಚಿತ್ರದ ಮೂಲಕ ತಾವು ಐಡೆಂಟಿಫೈ ಮಾಡ್ಬೋದಾಗತ್ತೆ. ಮೊದಲನೇ ಹಂತದಲ್ಲಿ ಗೋದಾವರಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಚಿತ್ರವನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ತದನಂತರದಲ್ಲಿ ಅದರ ಪ್ರಮುಖವಾಗಿರ್ತಕ್ಕಂತಹ ಟ್ರಿಬ್ಯೂಟ್ರೀಸ್ಗಳು ಅಥವಾ ಇನ್ನೊಂದು ಹೆಸರಲ್ಲಿ ಏನಂತ ಕರಿತೀವಿ ಕನ್ನಡದಲ್ಲಿ, ಅವರಿಗೆ ಉಪನದಿಗಳು ಅಂತ ಕರಿತೀವಿ. ಅವುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ. ನೋಡಿ, ಇಂದ್ರಾವತಿ ನದಿ ಇದೆ. ಇಂದ್ರಾವತಿ ನದಿಗೆ ಛತ್ತೀಸ್ಗಢದಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇದೆ. ಅದನ್ನು ನಾವು ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಅಂತಲೂ ಕೂಡ ಕರಿತೀವಿ. ಕಾರಣ ಏನು ಅಂದರೆ ಆ ಒಂದು ನ್ಯಾಷನಲ್ ಪಾರ್ಕ್ ಮುಖಾಂತರವಾಗಿ ಇಂದ್ರಾವತಿ ಅಂತಕ್ಕಂಥ ನದಿ ಹರಿದು ಹೋಗುತ್ತದೆ. ಅದನ್ನು ನಾವು ಬೇರೆ ಟಾಪಿಕಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಶಬರಿ ನದಿ ಇದೆ, ಸಿಲೇರು ಇದೆ, ವಸಿಷ್ಠ ಗೋದಾವರಿ ಅಂತ ಇದೆ, ಗೌತಮಿ ಗೋದಾವರಿ ಅಂತ ಇದೆ, ಮಾಂಜ್ರಾ ನದಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮಾಂಜ್ರಾ ನದಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ನೋಡಿ, ಪೆನ್ಗಂಗಾ ನದಿ ಇದೆ. ನೋಡಿ, ರಿವರ್ ಲಿಂಕಿಂಗ್ ಪ್ರಾಜೆಕ್ಟಲ್ಲಿ ನಾವು ಅದನ್ನು ಕನ್ನಡದಲ್ಲಿ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತಲೂ ಕೂಡ ಕರಿತೀವಿ. ಅವುಗಳಲ್ಲಿ ಪೆನ್ಗಂಗಾ ಅಂತಕ್ಕಂಥ ರಿವರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ವಾರ್ಧಾ ಅಂತಕ್ಕಂತಹ ಉಪನದಿಗಳು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನಾವು ಮಾತನಾಡ್ತಾ ಇರುವಂಥದ್ದು ಉಪನದಿಗಳ ಬಗ್ಗೆ, ರೈಟ್? ಸೊ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ಕ್ಲಾಸಿಫಿಕೇಷನನ್ನು ನಾವು ನೋಡ್ಬೋದು. ನದಿ ಹರಿಯುವಂಥ ರಾಜ್ಯಗಳು
ಟೋಟಲ್ ನೀವು ಗೋದಾವರಿ ಅಂದ ತಕ್ಷಣ ಅವುಗಳು ಯಾವ ಯಾವ ರಾಜ್ಯದ ಮುಖಾಂತರವಾಗಿ ಹರಿಯುತ್ತದೆ ಅಂತ ನೋಡ್ಕೊಳ್ಬೇಕು. ಮೊದಲನೇ ಹಂತದಲ್ಲಿ ಮಹಾರಾಷ್ಟ್ರ ಇದೆ, ನಂತರದಲ್ಲಿ ತೆಲಂಗಾಣ, ನಂತರ ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಒಡಿಶಾ, ಮಧ್ಯಪ್ರದೇಶ ಒಂದು ಸಣ್ಣ ಭಾಗ. ಸೊ ಇವೆಲ್ಲವೂ ಕೂಡ ಟೋಟಲ್ ಹರಿಯುವಂಥ ಅಂದರೆ ಗೋದಾವರಿ ನದಿ ಹರಿತಕ್ಕಂತಹ ಪ್ಲೇಸಸ್ಗಳು. ಎಷ್ಟು ರಾಜ್ಯಗಳು? 1 2 3 4 5 6 ಟೋಟಲ್ ಎಷ್ಟು ರಾಜ್ಯಗಳ ಮುಖಾಂತರವಾಗಿ ಹರಿಯುತ್ತೆ? 6 ರಾಜ್ಯಗಳ ಮುಖಾಂತರವಾಗಿ ಹರಿಯುತ್ತೆ. ನೆನ್ಪಿಟ್ಕೊಳ್ಬೇಕು. ಇದನ್ನೇ ಎಕ್ಸಾಮಲ್ಲಿ ಕೇಳ್ಬೋದು. ಎಗೇನ್ ಮುಂದುವರೆದಂತೆ ನಾವು ಟ್ರಿಬ್ಯೂಟ್ರೀಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ರೈಟ್, ಯಾವ ಯಾವ ಟ್ರಿಬ್ಯೂಟ್ರೀಸ್ಗಳಿದ್ದಾವೆ ನೋಡ್ಕೊಳ್ಳಿ. ಎಡದಂಡೆಯಲ್ಲಿ ನಾವು ನೋಡ್ಕೊಂಡಂತಹ ಸಂದರ್ಭದಲ್ಲಿ ನಮಗೆ ಪೂರ್ಣ ಅಂತ ನದಿ ಬರುತ್ತೆ, ಪ್ರಾಣಹಿತ ಬರುತ್ತೆ, ಇಂದ್ರಾವತಿ ಬರುತ್ತೆ, ಶಬರಿ ಬರುತ್ತೆ. ಬಲದಂಡೆ ಇದನ್ನು ಎಡದಂಡೆ ಅಂತೇಳಿ ಕರೆದ್ರೆ ಅಂದರೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟ್ರೀಸ್ ಅಂತ ಕರೆದ್ರೆ ಇದನ್ನು ನಾವು ರೈಟ್ ಬ್ಯಾಂಕ್ ಟ್ರಿಬ್ಯೂಟ್ರೀಸ್ ಅಂತ ಕರಿಬಹುದು. ಮಂಜ್ರಾ, ಮನೇರ್, ಕಿನ್ನೇರ್, ಸಾನಿ ಇವೆಲ್ಲವೂ ಕೂಡ ಯಾವ ದಂಡೆಯ ನದಿಗಳು? ಬಲದಂಡೆಯ ನದಿಗಳು. ಕರ್ನಾಟಕದಲ್ಲಿರುವ ಉಪನದಿಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕಾರಂಜಾ ನದಿ ಇದೆ ಮತ್ತು ಮಂಜ್ರಾ ನದಿ ಇದೆ. ಇವೆರಡೂ ಕೂಡ ಜಲಪಾತಗಳನ್ನು ಸೃಷ್ಟಿ ಮಾಡಿದೆ. ಅದನ್ನು ನಾವು ದೂಧ್ಮಾ ಜಲಪಾತ ಅಂತ ಕರಿತೀವಿ. ಮತ್ತು ಮಚ್ಕುಂದ್ ನದಿ ಗೋದಾವರಿ ನದಿಯ ಉಪನದಿ ಅಂತಲೂ ಕೂಡ ಕರೆಯಲಾಗುತ್ತೆ. ಕಾರಂಜಾ ಮತ್ತು ಮಂಜ್ರಾ ನದಿ ನೆನ್ಪಿಟ್ಕೊಳ್ಬೇಕು. ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಹರಿತಕ್ಕಂಥ ನದಿಗಳು. ನೆನ್ಪಿಟ್ಕೊಳ್ಳಿ. ಕಾರಂಜಾ ಅಣೆಕಟ್ಟು ಅಥವಾ ಕಾರಂಜಾ ಜಲಪಾತ ಅಂತಲೂ ಕೂಡ ತುಂಬ ಫೇಮಸ್ ಆಗಿರ್ತಕ್ಕಂತಹ ಜಲಪಾತ ಇದೆ. 2 ಪಾಯಿಂಟ್ಸನ್ನು ತಾವು ಅಬ್ಸರ್ವ್ ಮಾಡ್ಕೊಂಡಾಗ ನಿಮಗೆ ಅನಾಲಿಸಿಸನ್ನು ಮಾಡುವಂತಹ ಸಂದರ್ಭದಲ್ಲಿ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಈಗ ಬರ್ತಿರ್ತಕ್ಕಂಥ ಎಲ್ಲ ಎಕ್ಸಾಮಲ್ಲೂ ಕೂಡ ಅನಾಲಿಸಿಸ್ ಪಾರ್ಟನ್ನು ಕೇಳ್ತಾ ಇದ್ದಾನೆ. 2 ನದಿಗಳನ್ನು ನೆನ್ಪಿಟ್ಕೊಳ್ಳಿ. ಇವು ಗೋದಾವರಿ ನದಿಯ ಉಪನದಿಗಳಾಗಿದ್ದು ಇವು ಕರ್ನಾಟಕದಲ್ಲಿ ಹರಿತಕ್ಕಂತಹ ನದಿಗಳಾಗಿದ್ದಾವೆ. ಇದರಿಂದ ಸೃಷ್ಟಿಯಾಗ್ತಕ್ಕಂತಹ ಒಂದು ಜಲಪಾತ ಯಾವುದು ಅಂತ ಕೇಳಿದಾಗ ದೂಧ್ಮಾ ಜಲಪಾತ ಅಂತೇಳಿದೆ. ಮುಂದುವರೆದಂತೆ ನದಿಯ ಉದ್ದಕ್ಕೂ ಕಂಡುಬರುವ ಪ್ರಮುಖವಾಗಿರ್ತಕ್ಕಂಥ ನಗರಗಳನ್ನು, ಪಟ್ಟಣಗಳನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗೋಣ. ಸೊ ದಟ್ ಯಾವುದೇ ಪ್ರಶ್ನೆ ಕೇಳಿದ್ರೂ ಕೂಡ ತಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದಾಗತ್ತೆ. ಮೊದಲನೇ ಹಂತದಲ್ಲಿ ನಮಗೆ ನೋಡಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತಹ ನಗರಗಳನ್ನು ನೋಡ್ಕೊಂಡಾಗ ನಾಸಿಕ್ ನೋಡಿ, ಅದು ಹುಡ್ತಕ್ಕಂಥದ್ದು ಯಾವ ಪ್ಲೇಸ್ ಅಂತ ನಾವು ಐಡೆಂಟಿಫೈ ಮಾಡಿದ್ವಿ? ತ್ರಯಂಬಕೇಶ್ವರ್ ಅಂತಕ್ಕಂಥ ಪ್ಲೇಸ್ ಅಂತೇಳಿ ಐಡೆಂಟಿಫೈ ಮಾಡಿದ್ವಿ. ಅದು ಮುಂದುವರೆದಂತೆ ನಾಸಿಕ್ ನಗರದ ಮೂಲಕ ಹರಿದು ಹೋಗುತ್ತೆ, ನಾಂದೇಡ್ ನಗರದ ಮೂಲಕ ಹರಿದು ಹೋಗುತ್ತೆ. ನಾಸಿಕ್ ಅಂದ ತಕ್ಷಣ ನಿಮಗೆ ಕೆಲವೊಂದು ಕುಂಭಮೇಳಗಳು ನಡೀತಾ ಹೋಗುತ್ತೆ. ಓಕೆ, ಭಾರತದ 4 ಪ್ರದೇಶಗಳಲ್ಲಿ ಕುಂಭಮೇಳಗಳು ಜರುಗುತ್ತವೆ. ಆ 4 ಪ್ರದೇಶಗಳು ಯಾವುದು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಅಲಹಾಬಾದ್ ಆಗಿರ್ಬೋದು, ಪ್ರಯಾಗ್ರಾಜ್ ಆಗಿರ್ಬೋದು, ಇವುಗಳೆಲ್ಲದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿ ಇದೆ. ಬಟ್ ಕುಂಭಮೇಳ ನಡೀತಕ್ಕಂತಹ ಟೋಟಲ್ 4 ಪ್ಲೇಸನ್ನು ತಾವು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ತೆಲಂಗಾಣದಲ್ಲಿ ಕೆಲವು ಪ್ಲೇಸಸ್ಗಳು ಬರುತ್ತೆ, ನಿಜಾಮಾಬಾದ್ ಮತ್ತು ಭದ್ರಾಚಲಂ ಅಂತ ಕರಿತೀವಿ. ಮುಂದುವರೆದಂತೆ ಆಂಧ್ರ ಪ್ರದೇಶದಲ್ಲಿ ಒಂದು ಪ್ಲೇಸ್ ಬರುತ್ತೆ, 2 ಪ್ಲೇಸ್, ರಾಜಮಂಡ್ರಿ ಮತ್ತು ಕೊವ್ವೂರು ಅಂತ ಕರಿತೀವಿ. ನೆನ್ಪಿಟ್ಕೊಳ್ಬೇಕು, ರಾಜಮಂಡ್ರಿ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಬರುವಂಥ ಪ್ರಮುಖವಾದ ಪ್ಲೇಸ್. ಜೊತೆಗೆ ಒಂದು ಪ್ರಶ್ನೆ ಇದೆ ನಿಮಗೆ, ಅತ್ಯುತ್ತಮವಾಗಿರ್ತಕ್ಕಂತಹ ತಂಬಾಕುವನ್ನು ಉತ್ಪಾದನೆ ಮಾಡುವಂತಹ ಪ್ಲೇಸ್ ನಿಮಗೆ ರಾಜಮಂಡ್ರಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಆ ಪ್ಲೇಸ್ ಯಾವ ಪ್ಲೇಸಲ್ಲಿ ಅಂದರೆ ಆ ಪ್ಲೇಸ್ ಯಾವುದು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ ಈ ಹಿಂದೆ ಆಗಿರ್ತಕ್ಕಂಥ ಎಕ್ಸಾಮಲ್ಲಿ ಆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಪ್ರಶ್ನೆಗಳು ಮತ್ತೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಮುಂದುವರೆದಂತೆ ಅಣೆಕಟ್ಟುಗಳು ಮತ್ತು ಯೋಜನೆಗಳ ಬಗ್ಗೆ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಜಯಕ್ವಾಡಿ ಅಣೆಕಟ್ಟು ಅಂತೇಳಿದೆ, ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಬೇಕಿಲ್ಲಿ. ಮೊದಲನೇ ಹಂತದಲ್ಲಿ ನಿಮಗೆ ಜಯಕ್ವಾಡಿ ಅಣೆಕಟ್ಟು ಮಹಾರಾಷ್ಟ್ರದ ಪೈತಾನ್ ಬಳಿ ಇದೆ. ಸೊ ಇದು ಮೊದಲನೇ ಅಣೆಕಟ್ಟು ಅಂತ ನಾವು ಕನ್ಸಿಡರ್ ಮಾಡೋಣ. ಮುಂದಿನ ಸ್ಟೇಟ್ ತೆಲಂಗಾಣ ಅಂತ ನೋಡ್ಕೊಂಡಾಗ ನಮಗೆ ಶ್ರೀರಾಮ್ ಸಾಗರ್ ಯೋಜನೆ ಅಂತಕ್ಕಂಥ ಅಣೆಕಟ್ಟು ಕಂಡು ಬರುತ್ತೆ. ಪೋಲಾವರಂ ಪ್ರಾಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಇದು, ತಾವೆಲ್ಲ ನೆನ್ಪಿಟ್ಕೊಳ್ಬೇಕು. ಇದು ಆಂಧ್ರ ಪ್ರದೇಶದಲ್ಲಿ ಬಹು ಉಪಯೋಗಿ ನೀರಾವರಿ ಯೋಜನೆ ಅಂತ ಕರಿತೇವೆ. ಇದನ್ನು ಇನ್ನೊಂದು ಹೆಸರಲ್ಲೂ ನಾವೇನಂತ ಕರಿತೀವಿ ಅಂದರೆ ಮಲ್ಟಿಪರ್ಪಸ್ ರಿವರ್ ಪ್ರಾಜೆಕ್ಟ್ ಅಂತಲೂ ಕೂಡ ಕರೆಯಲಾಗುತ್ತೆ, ನೆನ್ಪಿಟ್ಕೊಳ್ಬೇಕು. ಇದನ್ನು ಕನ್ನಡದಲ್ಲಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತಲೂ ಕೂಡ ಕರೆಯಲಾಗುತ್ತೆ.
ಪೋಲಾವರಂ ಪ್ರಾಜೆಕ್ಟ್ ತುಂಬಾ ಸುದ್ದಿಯಲ್ಲಿದೆ. ಇದು ಯಾವ ರಾಜ್ಯದಲ್ಲಿದೆ ಅಂತ ನೋಡ್ಕೊಂಡಾಗ ಆಂಧ್ರ ಪ್ರದೇಶದಲ್ಲಿದೆ. ಇದನ್ನು ನಾವು ಬಯೋಪಯೋಗಿ ನೀರಾವರಿ ಯೋಜನೆ ಅಂತಲೂ ಕೂಡ ಕರಿತೇವೆ. ಮುಂದಿನ ಟಾಪಿಕ್ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ತ್ರಯಂಬಕೇಶ್ವರ ದೇವಾಲಯ ಅಂತ ಹೇಳಿದೆ ನೋಡಿ. ತ್ರಯಂಬಕೇಶ್ವರ ದೇವಾಲಯ ಅಂತ ಕರಿತೀವಿ. ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಅಂತ ತಾವು ಐಡೆಂಟಿಫೈ ಮಾಡಬೇಕು. ನಾವು ಮಾತನಾಡ್ಕೊಳ್ತಾ ಇರೋದು ಯಾವುದ್ರ ಬಗ್ಗೆ? ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವದ ಬಗ್ಗೆ. ತ್ರಯಂಬಕೇಶ್ವರ್ ಈಗಾಗಲೇ ನಾವು ಮೆನ್ಷನ್ ಮಾಡಿದ್ವಿ. ಗೋದಾವರಿ ನದಿ ಯಾವ ಪ್ರದೇಶದಲ್ಲಿ ಹುಟ್ಟುತ್ತೆ ಅಂತ ನೋಡ್ಕೊಂಡಾಗ ತ್ರಯಂಬಕೇಶ್ವರ್ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ್ ಅಂತ ನಮಗೆ ಗೊತ್ತಾಯಿತು. ಆ ತ್ರಯಂಬಕೇಶ್ವರ ದೇವಾಲಯವು ಶಿವನಿಗೆ ಅರ್ಪಿತವಾಗಿರುವಂಥದ್ದು ಮತ್ತು ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿದ್ದಾವೆ. ಈ 12 ಜ್ಯೋತಿರ್ಲಿಂಗಗಳಲ್ಲಿ ತ್ರಯಂಬಕೇಶ್ವರ್ ಕೂಡ ಒಂದು ಅಂತ ಐಡೆಂಟಿಫೈ ಮಾಡೋಣ. ಈ ಹಿಂದೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ, ಕುಂಭಮೇಳ ಅಂಥೇಳಿ ಪ್ರತಿ 12 ವರ್ಷಕ್ಕೆ ಒಂದು ಬಾರಿ ನೆನ್ಪಿಟ್ಕೊಳ್ಬೇಕು. ಪ್ರತಿ 12 ವರ್ಷಕ್ಕೆ ಒಂದು ಬಾರಿ ನಡೆಯುವಂಥ ಕುಂಭಮೇಳ ನಮಗೆ ನಾಸಿಕ್ ಪ್ರದೇಶದಲ್ಲಿಯೂ ಕೂಡ ನಡೆಯುತ್ತೆ. ಮುಂದುವರೆದಂತೆ ನಮಗೆ ರಾಜಮಂಡ್ರಿ ಅಂತ ಪ್ರದೇಶ ಇದೆ ನೋಡಿ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ನದಿ ಉತ್ಸವವಾಗಿರ್ತಕ್ಕಂಥ ಪುಷ್ಕರಕ್ಕೆ ಹೆಸರುವಾಸಿಯಾಗಿದೆ. ಇವೆಲ್ಲವೂ ಕೂಡ ಗೋದಾವರಿ ನದಿ ಹರಿಯುವಂತಹ ಪ್ಲೇಸ್ ಅಂತಲೂ ಕೂಡ ಐಡೆಂಟಿಫೈ ಮಾಡ್ಬೋದು. ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಂತರದಲ್ಲಿ ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಯಾರು ಅದಕ್ಕೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಂತರದಲ್ಲಿ ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ.